ಮಕ್ಕಳ ಗುಡ್ ಈವ್ನಿಂಗ್. ಇವತ್ತಿನ ದಿನ ನಾವು ಆಧಾರಗಳು ಎನ್ನುವಂತಹ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಯಾವುದು ಆಧಾರಗಳು? ಈ ಹಿಂದೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಪ್ರಶ್ನೆಗಳನ್ನು ಕೇಳಿ ಗೃಹಪಾಠವನ್ನು ಕೊಡಲಾಗಿತ್ತು. ಆಧಾರಗಳು ಅಂದರೆ ಏನು, ಆಧಾರಗಳ ವಿಧಗಳು ಯಾವುವು, ಆಧಾರಗಳು ನಿಮಗೆ ಗೊತ್ತಿರುವಂತಹ ಕೆಲವೊಂದು ಆಧಾರಗಳನ್ನು ತಿಳಿಸಿ, ಹೀಗೆ ಹಲವಾರು ಪ್ರಶ್ನೆಗಳು. ನೀವು ಕೂಡ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ, ನಾವು ಕೂಡ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿದ್ದಿದ್ದೀವಿ. ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಆಧಾರಗಳು ಅಂದರೆ ಏನು ಅನ್ನೋದಕ್ಕೋಸ್ಕರ. ಅದಕ್ಕೋಸ್ಕರವಾಗಿ ಈ ಒಂದು ಪಾಠವನ್ನು ನಿಮಗೋಸ್ಕರ ಬೋಧನೆ ಮಾಡ್ತಾ ಇದ್ದೀನಿ. ಈ ಒಂದು ಪಾಠವನ್ನು ಕೇಳೋದಕ್ಕಿಂತ ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದು, ನಿಮ್ಮ ಕೈಯಲ್ಲಿ ಒಂದು ಪೆನ್ನು, ನಿಮ್ಮ ಕೈಯಲ್ಲಿ ಒಂದು ಹಾಳೆ ಒಂದು ಇಟ್ಕೊಂಡು ನಾನು ಹೇಳ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಅವುಗಳನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಕರಗತ ಆಗುತ್ತೆ ಮತ್ತು ಈ ಒಂದು ವಿಚಾರವಾಗಿ ಮತ್ತೆ ಕೇಳಲಾಗಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ. ಇಷ್ಟನ್ನು ಮಾಡಬೇಕಾಗತ್ತೆ. ಸೊ ಹಾಗಾದರೆ ಕ್ಲಾಸಿಗೆ ಬಂದ್ಬಿಡೋಣವಾ? ಸೊ ಆಧಾರಗಳು ಅಂದರೆ ಏನು ಅನ್ನೋದನ್ನು ತಿಳಿಯೋದಕ್ಕಿಂತ ಮೊದಲನೇದಾಗಿ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ನಿಮಗೆ ಆಧಾರಗಳು ಅಂದರೆ ಏನು, ಆಧಾರಗಳು ಯಾಕೆ ಬೇಕು, ಆಧಾರಗಳು ಅಂದರೆ ಯಾವೆಲ್ಲ ಆಧಾರಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾದರೆ ಆ ಕಾನ್ಸೆಪ್ಟ್ ಯಾವುದು ಅನ್ನೋದು ನಿಮ್ಮ ಮೈಂಡಲ್ಲಿ ಈಗ ಓಡ್ತಾ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ಅಥವಾ ಆ ಒಂದು ಪರಿಕಲ್ಪನೆಗೆ ಇತಿಹಾಸ. ಏನು ಇತಿಹಾಸ? ನಿಮಗೆ ಒಂದು ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು ಈಗ, ಸರ್ ಇತಿಹಾಸಕ್ಕೂ ಆಧಾರಗಳಿಗೂ ಏನು ಸರ್ ವ್ಯತ್ಯಾಸ? ಸೊ ಏನಾದರೂ ಸಂಬಂಧ ಇದೆಯಾ ಅಂತ. ಹೌದು ಮಕ್ಕಳ, ಇತಿಹಾಸ ಆಧಾರಗಳು ಒಂದೇ ನಾಣ್ಯದ ಎರಡು ಮುಖಗಳು. ಇತಿಹಾಸಕ್ಕೆ ಆಧಾರಗಳೇ ಮೂಲಭೂತವಾದವು. ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಆಧಾರಗಳ ಅವಶ್ಯಕತೆ ಇದೆ. ಹಾಗಾದರೆ ನಿಮಗೆ ಇತಿಹಾಸ ಅಂದರೆ ಅರ್ಥ ಗೊತ್ತಾದರೆ ನಿಮಗೆ ಇದು ತುಂಬ ಇನ್ನಷ್ಟು ಈಸಿ ಆಗುತ್ತೆ. ಸೊ ಹಾಗಾದರೆ ಇತಿಹಾಸ ಅಂದರೆ ಏನು? ಇತಿಹಾಸ ಅಂದರೆ ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ. ಗತಿಸಿ ಹೋದ, ಈಗಾಗಲೇ ಜರುಗಿ ಹೋದಂತಹ ಸಂಗತಿಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮಗೆ ಆಧಾರ ಬೇಕು ಅಲ್ವಾ? ಈಗ ಒಬ್ಬ ಅಶೋಕ ರಾಜ ಇದ್ದನಂತೆ, ಅಶೋಕ ರಾಜ ಕಳಿಂಗ ಯುದ್ಧವನ್ನು ಮಾಡಿದ್ದನಂತೆ. ಈ ಒಂದು ಎಲ್ಲ ಹೇಗೆ ಗೊತ್ತಾಯಿತು? ಆ ಕಾಲದಲ್ಲಿದ್ದಂತಹ ಶಾಸನಗಳು, ಆ ಕಾಲದಲ್ಲಿ ಆ ರಾಜನು ಬದುಕಿದ್ದಂತಹ ಪ್ರದೇಶಗಳು, ಇವೆಲ್ಲವೂ ಕೂಡ ನಮಗೆ ಆಧಾರಗಳಾಗಿ ದೊರೆತು ಇತಿಹಾಸಕಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾವೆ. ಅದಕ್ಕೋಸ್ಕರ ಇತಿಹಾಸ ರಚನೆ ಆಗಿದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರವಾಗಿಯೇ ಒಂದು ಪ್ರಸಿದ್ಧವಾದ ಪದ ಇದೆ, ಹೇಳಿಕೆ ಇದೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ನಿಮಗೊಂದು ಒಂದು ಜ್ಞಾಪಕ ಬರ್ಬೋದು, ಪಂಪ ಇದ್ದ. ಹಾಗಾದರೆ ಪಂಪ ಇದ್ದ ನಮ್ಗೆ ಹೇಗೆ ಗೊತ್ತಾಯಿತು? ಪಂಪನು ಬರೆದಂತಹ ವಿವಿಧ ರೀತಿಯಾದ ಕೃತಿಗಳಿಂದ ಗೊತ್ತಾಯಿತು. ಪಂಪ ಆ ಯಾವ ರಾಜ ಮನೆತನದಲ್ಲಿ ವಾಸವಾಗಿದ್ನೋ ಆ ರಾಜ ಮನೆತನದಿಂದ ನಮಗೆ ಗೊತ್ತಾಯಿತು. ಅಲ್ಲಿ ದೊರೆತಂತಹ ವಿವಿಧ ರೀತಿಯ ಶಿಲಾಶಾಸನಗಳು, ದೇವಾಲಯಗಳು, ನಾಣ್ಯಗಳು ಮುಂತಾದವುಗಳಿಂದ ಈ ಥರ ರಾಜ ಇದ್ದಂತೆ, ಈ ಥರ ಒಬ್ಬ ಕವಿ ಇದ್ದಂತೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಹಾಗಾದರೆ ಇತಿಹಾಸದ ಒಂದು ಬುನಾದಿ ಯಾವುದು? ಆಧಾರಗಳು. ಆಧಾರವಿಲ್ಲದೆ ಇತಿಹಾಸವಿಲ್ಲ ಎನ್ನುವಂಥ ಪ್ರಸಿದ್ಧ ಹೇಳಿಕೆ ಕೂಡ ಇದೆ. ಆಧಾರ ಬಳಸಿಕೊಂಡೇ ಇತಿಹಾಸವನ್ನು ಬರೆಯಲಾಗುತ್ತದೆ. ಈ ಒಂದು ಆಧಾರಗಳನ್ನು ಇತಿಹಾಸಕಾರರು ಬರೀತಾರೆ ಅಲ್ವಾ? ಈ ಆಧಾರಗಳನ್ನು ಯಾರು ಬರೀತಾರೆ? ಇತಿಹಾಸಕಾರರು. ಇತಿಹಾಸಕಾರರನ್ನು ನಾವು ಏನಂತ ಕರಿತೀವಿ? ಇತಿಹಾಸಕಾರರನ್ನು ಏನಂತ ಕರಿತೀವಿ ಅಂತಂದರೆ ನ್ಯಾಯವಾದಿಗೆ ಹೋಲಿಸಲಾಗ್ತದೆ. ನ್ಯಾಯವಾದಿಗೆ. ಯಾರಿಗೆ? ನ್ಯಾಯವಾದಿಗೆ ಹೋಲಿಸಲಾಗುತ್ತದೆ. ಒಬ್ಬ ನ್ಯಾಯವಾದಿಯು ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವಾದವನ್ನು ಮಾಡಬೇಕಾದ್ರೆ ಅವನಿಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ಎವಿಡೆನ್ಸ್ ಬೇಕಾಗುತ್ತೆ, ಸಾಕ್ಷ್ಯಗಳು ಬೇಕಾಗುತ್ತೆ. ಆ ಸಾಕ್ಷ್ಯಗಳನ್ನು ಆಧಾರವಾಗಿಟ್ಟುಕೊಂಡೇ ಅವನು ವಾದವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಇತಿಹಾಸಕಾರನನ್ನು ನ್ಯಾಯವಾದಿಗೆ ಹೋಲಿಸ್ತಾರೆ ಮಕ್ಕಳ. ಹಾಗಾದರೆ ಈಗ ಬರೋಣ ನಾವು ಆಧಾರಗಳು ಅಂತ. ನಿಮಗೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಗೊತ್ತಾಗಿರುತ್ತೆ ಆಧಾರಗಳು ಅಂದರೆ. ಈ ಆಧಾರಗಳು ಅಂದರೆ ಏನಂದರೆ ಇತಿಹಾಸ ರಚನೆಗೆ ಬೇಕಾಗಿರುವಂತಹ ಮೂಲ ಸಾಮಗ್ರಿಗಳೇ ಆಧಾರಗಳು. ಈ ಆಧಾರಗಳಲ್ಲಿ ಇತಿಹಾಸ ರಚನೆಗೆ ಬೇಕಾಗಿರುವಂಥದ್ದು ಅಂದರೆ ದೇವಾಲಯಗಳಿಂದ ನಮಗೆ ಇತಿಹಾಸ ಗೊತ್ತಾಯಿತು, ಆ ಕಾಲದಲ್ಲಿದ್ದಂಥ ಗ್ರಂಥಗಳಿಂದ ಇತಿಹಾಸ ಗೊತ್ತಾಯಿತು, ಆ ಕಾಲದಲ್ಲಿದ್ದಂಥ ಶಾಸನಗಳಿಂದ ನಮಗೆ ಇತಿಹಾಸ ಗೊತ್ತಾಯಿತು. ಅಂತಹ ಒಂದು ಸಲಕರಣೆಗಳು, ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಬರೆದಿದ್ದ ಪರಿಕರಗಳು, ದೇವಾಲಯಗಳು, ನಾಣ್ಯಗಳು, ಆಯುಧಗಳು ಮತ್ತು ಕೋಟೆಗಳನ್ನು ನಾವು ಪ್ರಮುಖವಾಗಿ ಆಧಾರಗಳು ಅಂತ ಕರಿತೀವಿ. ಹಾಗಾದರೆ ಆಧಾರಗಳಲ್ಲಿ ಏನಾದರೂ ವಿಧಗಳಿವೆ? ಎಷ್ಟೆಲ್ಲ ಆಧಾರಗಳಿವೆ? ಆಧಾರಗಳನ್ನು ನಾವು 2 ವಿಧಗಳಾಗಿ ವಿಭಾಗಿಸಬಹುದು. ಒಂದು ನಾವು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಆಧಾರಗಳಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ, ಆಧಾರಗಳಲ್ಲಿ ಎಷ್ಟು ವಿಧ ಅಂದರೆ ನೀವು ಈಸಿಯಾಗಿ ಬರೀಬೇಕು 2 ವಿಧ ಅಂತ. ಅರ್ಥ ಆಯ್ತಾ? ಸೊ ಆಧಾರಗಳಲ್ಲಿ 2 ವಿಧ, ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ನೆಕ್ಸ್ಟ್, ಈ ಒಂದು ಸಾಹಿತ್ಯಿಕ ಆಧಾರದಲ್ಲಿ ಸಾಹಿತ್ಯ ಅಂದರೆ ಒಂದು ನಿರ್ದಿಷ್ಟವಾದ ಭಾಷೆಯಿಂದ ಬರೆಯಲ್ಪಟ್ಟಿರುವಂತಹ ಅಥವಾ ಭಾಷೆಯ ಬಳಕೆಯಿಂದ ಬಂದಿರುವಂತಹ ಪರಿಕಲ್ಪನೆಗಳನ್ನು ಪ್ರಕಾರಗಳನ್ನು ನಾವೇನಂತ ಕರಿತೀವಿ? ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಈ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ನಾವು ವಿಭಾಗ ಮಾಡಬಹುದು. ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು. ನಾವು ಇಂದಿನ ತರಗತಿಯಲ್ಲಿ ಈ ಒಂದು ಲಿಖಿತ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಲಿಖಿತ ಸಾಹಿತ್ಯ ಆಧಾರಗಳು. ಈ ಲಿಖಿತ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಭಾಗ ನೋಡಬಹುದು. ಒಂದು ದೇಶೀಯ ಸಾಹಿತ್ಯ ಆಧಾರ, ವಿದೇಶೀಯ ಸಾಹಿತ್ಯ ಆಧಾರ. ಹಾಗಾದರೆ ದೇಶೀಯ ಸಾಹಿತ್ಯ ಆಧಾರ ಅಂದ್ರೆ ವಿದೇಶೀಯ ಸಾಹಿತ್ಯ ಆಧಾರ ಅಂದರೆ ಏನು ಅಂದರೆ ಆ ಒಂದು ಪದದಲ್ಲೇ ಹೇಳ್ತಾ ಇದೆ. ದೇಶೀಯ ಸಾಹಿತ್ಯ ಆಧಾರ ಎಂದರೆ ದೇಶೀಯ ಸಾಹಿತಿಗಳಿಂದ ರಚನೆಯಾಗಿರುವಂತಹ ವಿವಿಧ ರೀತಿಯ ಸಾಹಿತ್ಯಗಳು. ಅರ್ಥ ಆಯ್ತಾ? ಅಂದರೆ ನಮ್ಮ ಭಾರತ ಉದಾಹರಣೆ ತಕ್ಕೊಂಡಾಗ, ನಮ್ಮ ದೇಶ ಅಂತ ಬಂದಾಗ ಈ ಒಂದು ದೇಶದ ಒಳಗಿರುವಂತಹ ಸ್ಥಳೀಯರಿಂದ ರಚನೆಗೆ ಒಳಪಟ್ಟಿರುವಂತಹ ಸಾಹಿತ್ಯಗಳನ್ನು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಸೊ ನಾವು ಅದರ ಬಗ್ಗೆ ಈಗ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ದೇಶೀಯ ಸಾಹಿತ್ಯ ಆಧಾರಗಳು ಅಂದರೆ ದೇಶೀಯ ಒಂದು ದೇಶದೊಳಗಿನ ವ್ಯಕ್ತಿಗಳಿಂದ ರಚನೆಯಾಗಿರುತ್ತೆ. ವ್ಯಕ್ತಿಗಳಿಂದ, ಉದಾಹರಣೆಗೆ ನಮ್ಮ ದೇಶ ಭಾರತ ದೇಶ ಅಂತ ಬಂದಾಗ ಇಲ್ಲಿ ಪಂಪ ಇದ್ದಾನೆ, ರನ್ನ ಇದ್ದಾನೆ, ಪೊನ್ನ ಇದ್ದಾನೆ, ತಿರುವಳ್ಳುವರು ಇದ್ದಾರೆ, ಅಲ್ಲಸಾನಿ ಪೆದ್ದನ್ನ ಇದ್ದಾನೆ, ನಂದಿ ತಿಮ್ಮಣ್ಣ, ಹೀಗೆ ಹಲವಾರು ದೇಶದ ಸಾಹಿತಿಗಳು ನಮ್ಮ ದೇಶದವರೇ. ಆ ದೇಶದ ದೇಶೀಯ ಭಾಷೆಗಳನ್ನೇ ಬಳಸ್ಕೊಂಡು ಏನು ಮಾಡಿರ್ತಾರೆ? ಸಾಹಿತ್ಯವನ್ನು ರಚನೆ ಮಾಡಿರ್ತಾರೆ. ಸಾಹಿತ್ಯವನ್ನು ರಚನೆ ಮಾಡಿರ್ತಾರೆ. ಹಾಗಾದರೆ ಇದಕ್ಕೆ ಯಾವ ಭಾಷೆಯನ್ನು ಬಳಸಿರ್ತಾರೆ? ದೇಶೀಯ ಭಾಷೆಯನ್ನೇ ಬಳಸಿರ್ತಾರೆ. ಭಾಷೆ ಬಳಕೆ ಆಗಿರುತ್ತೆ. ಸೊ ದೇಶೀಯ ಭಾಷೆಗಳು ಅಂದರೆ ಯಾವುವು? ಕನ್ನಡ, ಭಾರತ ದೇಶದ ಒಂದು ಭಾಷೆ ತಾನೇ ಇದು. ತೆಲುಗು, ಆಮೇಲೆ ಹಿಂದಿ, ಮಲಯಾಳಂ, ಹೀಗೆ ಹಲವಾರು ಭಾಷೆಗಳನ್ನು ನಾವು ನೋಡಬಹುದು. ಇವೆಲ್ಲ ಭಾಷೆಗಳು ಯಾವ ಭಾಷೆಯಲ್ಲಿ ರಚನೆ ಆಗಿದೆ ಅಂದರೆ ದೇಶೀಯ ಭಾಷೆಗಳಲ್ಲಿ ರಚನೆ ಆಗಿರ್ತವೆ. ಅಂತಹ ದೇಶೀಯ ಸಾಹಿತ್ಯ ಆಧಾರಗಳಿಗೆ ನಾವು ಉದಾಹರಣೆಗಳನ್ನು ನೋಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಮೊದಲನೇದಾಗಿ ಕೌಟಿಲ್ಯ ದೇಶೀಯದವನು ಅಂತ ಗೊತ್ತಾಗೋದಕ್ಕೆ ಹೇಗೆ ಗೊತ್ತಾಯಿತು ಅಂದರೆ, ಕೌಟಿಲ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾದಂತಹ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತನಾದಂತಹ ಅವನು. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯರ
ಆಪ್ತ ಗುರುಗಳು ಆಗಿರ್ತಾರೆ ಇವರು ಬರೆದಂತಹ ಕೃತಿ ಅರ್ಥಶಾಸ್ತ್ರ ಇಂದಿಗೂ ಪ್ರಸಿದ್ಧಿಯಾಗಿದೆ. ಈ ಅರ್ಥಶಾಸ್ತ್ರದ ಬಗ್ಗೆ ಕ್ಲಾಸ್ ಓಪನ್ ಆದಾಗ, ತರಗತಿಗಳು ಓಪನ್ ಆದಾಗ ಡಿಸ್ಕಸ್ ಮಾಡೋಣ. ಅರ್ಥಶಾಸ್ತ್ರವು ಈ ಒಂದು ಮೌರ್ಯ ಸಾಮ್ರಾಜ್ಯದ ರಾಜನೀತಿಯ ಬಗ್ಗೆ ತಿಳಿಸ್ಕೊಡ್ತದೆ. ಆಗಿನ ಕಂದಾಯ ವ್ಯವಸ್ಥೆ ಹೇಗಿತ್ತು ಅಂತ. ಅಂದರೆ ಇದು ದೇಶೀಯ ಸಾಹಿತ್ಯವಾಯಿತು. ಇದೇ ರೀತಿಯಾಗಿ ಉದಾಹರಣೆಗಳನ್ನು ನೋಡಿದಾಗ ಹಾಲನ ಗತಾ ಸಪ್ತಶತಿ, ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಪಂಪನ ಕೃತಿಗಳು, ಹೀಗೆ ಹಲವಾರು ನಾವು ಹೇಳ್ತಾ ಹೋದರೆ ದೇಶೀಯ ಸಾಹಿತ್ಯ ಆಧಾರಗಳು ಸಾವಿರಾರು ಬರ್ತವೆ. ಅದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಇಷ್ಟು ಮಾತ್ರ ತಿಳ್ಕೊಂಡಿರಿ. ಪ್ರಶ್ನೆ ಬರ್ಬೋದು ನಿಮಗೆ ಎಕ್ಸಾಮಲ್ಲಿ, ಕೌಟಿಲ್ಯ ಬರೆದಂತಹ ಪ್ರಸಿದ್ಧ ಕೃತಿ ಯಾವುದು ಅಂತ. ಅಥವಾ ಇನ್ನೊಂದು ರೀತಿಯ ಕ್ವಶನ್ ಕೇಳ್ಬೋದು, ದೇಶೀಯ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆ ಕೊಡಿ. ಯಾವುದಾದ್ರೂ ಒಂದು 2-3 ಕೊಟ್ಟ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಮತ್ತು ನಮಗೆ ಒಂದು ದೇಶದ ಸಾಹಿತ್ಯದ ಬಗ್ಗೆ ಅರಿವು ಕೂಡ ಮೂಡುತ್ತೆ. ನೆಕ್ಸ್ಟು ಆ ಒಂದು ಮ್ಯಾಪ್ಗೆ ಹೋಗೋಣ, ಆ ಒಂದು ಚಿತ್ರಕ್ಕೆ. ಇನ್ನೊಂದು ಬರೋದು ವಿದೇಶಿ ಸಾಹಿತ್ಯ ಆಧಾರ. ಸೊ ಹಾಗಾದರೆ ವಿದೇಶಿ ಸಾಹಿತ್ಯ ಆಧಾರ ಅಂದರೆ ಏನು? ಇದಕ್ಕೆ ವಿರುದ್ಧ. ದೇಶೀಯ ಸಾಹಿತ್ಯ ಆಧಾರಕ್ಕೆ ಸಂಪೂರ್ಣ ವಿರುದ್ಧ. ವಿದೇಶಿ ಸಾಹಿತ್ಯ ಅಂದರೆ ಹೆಸರೇ ಹೇಳ್ತಾ ಇದೆ, ಪರಕೀಯರಿಂದ ಪರಕೀಯರು, ಬೇರೆ ದೇಶದವರಿಂದ ಬರೆಯಲ್ಪಟ್ಟಿರುವಂತಹ ಸಾಹಿತ್ಯ ವಿರುದ್ಧವಾಗಿ ಬರೀತಕ್ಕಂಥದ್ದು. ಅಂದರೆ ಪರಕೀಯರು ಅಂದರೆ ಯಾರು? ಬೇರೆ ದೇಶದಿಂದ ಬಂದಿರುವಂಥ ಪ್ರವಾಸಿಗರು, ಬೇರೆ ದೇಶದಿಂದ ಬಂದಿರುವಂತಹ ಅರಸರು ಬರೆದಂತಹ ಹಲವಾರು ಕೃತಿಗಳು, ಗ್ರಂಥಗಳನ್ನು ನಾವು ಏನಂತ ಕರಿತೀವಿ? ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಇಲ್ಲಿ ವಿದೇಶಿ ಭಾಷೆಯ ಬಳಕೆಯನ್ನು ಪ್ರಮುಖವಾಗಿ ಕಾಣಬಹುದು. ಯಾವುದು? ವಿದೇಶಿ ಭಾಷೆಯ ಭಾಷೆ ಅದು ಯಾವ ರೀತಿ ಇರುತ್ತೆ ಅಂದರೆ, ಅದು ಪರ್ಷಿಯಾ ಆಗಿರಬಹುದು, ಅದು ಪರ್ಷಿಯಾ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಹಲವಾರು ತುರ್ಕಿ ಭಾಷೆ ಆಗಿರ್ಬೋದು, ಹಲವಾರು ಭಾಷೆಗಳನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಅಂತಹ ವಿದೇಶಿ ಸಾಹಿತ್ಯ ಆಧಾರಗಳಿಗೆ ಏನಾದರೂ ಉದಾಹರಣೆಗಳಿದ್ದಾವ? ಎಸ್, ಭಾರತಕ್ಕೆ ಹಲವಾರು ವಿದೇಶಿ ಸಾಹಿತಿಗಳು, ಪ್ರವಾಸಿಗರು ಭಾರತಕ್ಕೆ ಬರ್ತಾರೆ. ಅಂತಹ ಹಲವಾರು ವಿದೇಶಿ ಸಾಹಿತಿಗಳನ್ನು ನಾವು ಗಮನಿಸಿದಾಗ ಮೆಗಾಸ್ಥಾನಿಸನ್ ಇಂಡಿಕಾ, ಪಾಹಿಯಾನನ ಗೋಕುಕಿ, ಹೀನ್ಸಾಂಗ್ನ ಸಿಯುಕಿ, ಬಾಬರ್ನ ತುಜ್ಕಿ ಬಾಬರಿ. ವೆರಿ ಇಂಪಾರ್ಟೆಂಟ್ ಮಕ್ಕಳ ಈ ಒಂದು ವಿದೇಶಿ ಸಾಹಿತ್ಯ ಆಧಾರಗಳನ್ನು ನಾವು ಜ್ಞಾಪಕ ಇಟ್ಕೊಂಡೇ ಇರಬೇಕು. ನಾಳೆ ಒಂದಿನ ನಿಮಗೆ ಹೊಂದಿಸಿ ಬರೀರಿ ಕ್ವಶನ್ ಕೇಳಿದಾಗ ಇದನ್ನೆಲ್ಲ ಉಲ್ಟಾ ಪಲ್ಟಾ ಕೇಳ್ತಾನೆ. ಮೆಗಾಸ್ಥಾನಿಸನ್ ಇಂಡಿಕಾನೇ ಇಲ್ಲಿ ಹಾಕಿರ್ತಾನೆ, ಬಾಬರಿ ತುಜ್ಗಿ ಬಾಬರಿ ಮೇಲೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಗುರುತಿಸಬೇಕು, ಮೆಗಾಸ್ಥಾನಿಸನ್ದು ಇಂಡಿಕಾನೇ, ಪಾಹಿ ಅನ್ನೋದು ಗೋಕೋಕಿನೇ, ಹೀನ್ಸಾಂಗ್ದು ಸಿಯುಕಿನೇ, ಬಾಬರ್ದು ತುಜ್ಕಿ ಬಾಬರೇ. ಸೊ ಇವುಗಳ ಒಂದು ಪರಿಕಲ್ಪನೆ ನಿಮಗೆ ಸ್ಪಷ್ಟವಾಗಿದ್ದರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಆಲ್ಸೋ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಈ ಒಂದು ಸಾಹಿತ್ಯ ಆಧಾರಗಳಿಗೆ ನಾವು ಮೇನ್ ಕಾನ್ಸೆಪ್ಟ್ಗೆ ಬಂದಾಗ ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ನೋಡ್ತೀವಿ. ಮೌಖಿಕ ಸಾಹಿತ್ಯ ಆಧಾರಗಳು. ಹಾಗಾದರೆ ಮೌಖಿಕ ಸಾಹಿತ್ಯ ಆಧಾರಗಳು ಅಂದರೆ ಏನು? ಎಸ್, ಆಧಾರಗಳು ನಾನು ಮೊದಲೇ ಹೇಳಿದ್ದೆ, ಸಾಹಿತ್ಯ ಆಧಾರಗಳಿಗೆ ಭಾಷೆ ಬಳಕೆ ಇದ್ದರೆ ಸಾಕು ಅಂತ. ಭಾಷೆ ಬಳಕೆ ಇದ್ದರೆ ಸಾಕು ಅಂತ. ನಿಮಗೆ ನಿಮ್ಮ ಅಜ್ಜಿ ಒಂದು ಕತೆ ಹೇಳಿರ್ತಾಳೆ, ಯಾವುದೋ ಒಂದು ಕಾಗಕ್ಕನೋ ಗೂಬಕ್ಕನೋ ನಿಮ್ಮ ಅಜ್ಜಿ ಒಂದು ಕತೆ ಹೇಳಿರ್ತಾಳೆ. ಆ ಅಜ್ಜಿಗೆ ಅವರಮ್ಮ ಹೇಳಿರ್ತಾರೆ, ಅಥವಾ ಅವರ ಅಜ್ಜಿ ಹೇಳಿರ್ತಾರೆ. ನಿನಗೆ ನಿಮ್ಮ ಅಜ್ಜಿ ಹೇಳಿರುವಂಥ ಕಥೆಯನ್ನು ನೀನು ನಿಮ್ಮ ಮಕ್ಕಳಿಗೋ ನಿಮ್ಮ ಮೊಮ್ಮಕ್ಕಳಿಗೋ ಹೇಳ್ತೀಯ. ಸೊ ಅದೇನಾಗ್ತಾಯಿದೆ, ಅದು ಭಾಷೆ ಬರೆಯಲ್ಪಟ್ಟಿಲ್ಲ, ಆ ಒಂದು ಸಾಹಿತ್ಯವನ್ನು ಬರೆಯಲಾಗಿಲ್ಲ. ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ. ಏನಾಗ್ತಾ ಇದೆ? ಒಂದು ತಲೆಮಾರಿನಿಂದ ಒಂದು ತಲೆಮಾರಿಗೆ ಆ ಕಥೆಗಳು ಏನಾಗ್ತಾ ಇದೆ? ಹಂಚಿಕೆ ಆಗ್ತಾ ಇದೆ. ಇದನ್ನು ಮೌಖಿಕ ಸಾಹಿತ್ಯ, ಈ ರೀತಿಯ ಒಂದು ಸಾಹಿತ್ಯಗಳನ್ನು ನಾವು ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಆ ಒಂದು ಮೌಖಿಕ ಸಾಹಿತ್ಯ ಆಧಾರಗಳನ್ನು ನಾವು ಯಾವ್ಯಾವನ್ನ ನೋಡಬಹುದು ಅಂತ ನೋಡೋಣ. ಮೌಖಿಕ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆಗಳು ಕಥೆಗಳು, ಲಾವಣಿಗಳನ್ನು ನಾವು ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ನೋಡ್ಬೋದು. ಕಥೆಗಳಿಗೆ ಉದಾಹರಣೆ ಬುರ್ಕಥಾ, ಮತ್ತು ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಬಳಸ್ತಕ್ಕಂಥ ಕಥೆಗಳು. ಜನಪದ ಗೀತೆಗಳು, ಹೌದು, ಜನಪದ ಗೀತೆಗಳು ಯಾವುದಾದ್ರೂ ಒಂದು ಪೈರು ಉಳ್ಬೇಕಾದ್ರೆ, ಅಲ್ಲಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಹೆಣ್ಮಕ್ಳು ಆಡ್ತಾ ಇರ್ತಾರೆ. ಅದಕ್ಕೆ ಯಾವುದೇ ರೀತಿಯ ಸಾಹಿತ್ಯ ಇರೋದಿಲ್ಲ. ಅದನ್ನು ಮೌಖಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ತಾನೆ ಬಂದಿದ್ದಾರೆ. ಐತಿಹ್ಯಗಳು, ಸುಮಾರು ಯಾವುದಾದ್ರೂ ಒಂದು ಸ್ಥಳದ ಬಗ್ಗೆ
ಐತಿಹ್ಯ ಇರುತ್ತೆ ಅಷ್ಟೇ, ಅದೆಲ್ಲೂ ಕೂಡ ಬರೆಯಲ್ಪಟ್ಟಿರೋದಿಲ್ಲ. ಈ ರೀತಿಯಾಗಿ ನಾವು ಸಾಹಿತ್ಯ ಆಧಾರಗಳನ್ನು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳ. ಒಂದು ಭಾಷೆಯ ಬಳಕೆ ಇರಬೇಕು, ಅದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನಮಗೆ ಇಲ್ಲಿ ಗೊತ್ತಾಗಿದ್ದು ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಸಾಹಿತ್ಯ ನಾವಿಲ್ಲಿ ತಿಳ್ಕೊಂಡಿದ್ದು ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧಗಳಿವೆ, ಲಿಖಿತ ಸಾಹಿತ್ಯ ಆಧಾರ ಮತ್ತು ಮೌಖಿಕ ಸಾಹಿತ್ಯ ಆಧಾರ. ಲಿಖಿತ ಸಾಹಿತ್ಯ ಆಧಾರದಲ್ಲಿ ಮತ್ತೆ ನಾವು 2 ವಿಧಗಳಾಗಿ ವಿಭಾಗಿಸಬಹುದು. ಒಂದು ವಿದೇಶಿ ಸಾಹಿತ್ಯ ಆಧಾರ ಮತ್ತು ದೇಶೀಯ ಸಾಹಿತ್ಯ ಆಧಾರ. ದೇಶೀಯ ಸಾಹಿತ್ಯ ಆಧಾರಗಳು ಅಂದರೆ ದೇಶೀಯ ವ್ಯಕ್ತಿಗಳಿಂದ ರಚನೆ ಆಗಿರುವಂತಹ ಹಾಗೂ ದೇಶೀಯ ಭಾಷೆಗಳಿಂದ ಬಳಕೆಯನ್ನು ನಾವಿಲ್ಲಿ ಕಾಣಬಹುದಾಗಿರೋದ್ರಿಂದ ಇದನ್ನು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಇದಕ್ಕೆ ಹಲವಾರು ರೀತಿಯಂತಹ ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ. ಹಾಗೆ ವಿದೇಶಿ ಸಾಹಿತ್ಯ ಆಧಾರವನ್ನು ನೋಡಿದ್ದೀವಿ. ವಿದೇಶಿ ಪ್ರವಾಸಿಗರು, ರಾಜರು ಬರೆದಂತಹ ಅಥವಾ ವಿದೇಶಿ ವ್ಯಕ್ತಿಗಳಿಂದ ರಚನೆ ಆಗಿರುವಂತಹ ವಿವಿಧ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಅದಕ್ಕೂ ಕೂಡ ಹಲವಾರು ಉದಾಹರಣೆಗಳನ್ನು ನೋಡಿದ್ವಿ. ಮತ್ತು ಮೌಖಿಕ ಸಾಹಿತ್ಯ ಆಧಾರ ಅಂತ ನೋಡಿದ್ವಿ. ಮೌಖಿಕ ಸಾಹಿತ್ಯ ಅಂದರೆ ಭಾಷೆಯು ಲಿಖಿತ ರೂಪದಲ್ಲಿ ಇಲ್ಲದೆ ಮಾತಿನಿಂದ ಮಾತಿಗೆ, ಬಾಯಿಯಿಂದ ಬಾಯಿಗೆ ವರ್ಗಾವಣೆ ಆಗಿರುವುದನ್ನು ನಾವು ಮೌಖಿಕ ಸಾಹಿತ್ಯ ಆಧಾರ ಅಂತ ಕರಿತೀವಿ ಅಂತ ನೋಡಿದ್ದೀವಿ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೂಡ ನೋಡಿದ್ವಿ. ಕಥೆಗಳು, ಲಾವಣಿಗಳು, ಜನಪದಗಳು, ಐತಿಹ್ಯಗಳು. ಹೀಗೆ ನಾವು ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳನ್ನು ಕಾಣಬಹುದು ಮಕ್ಕಳ. ಮುಂದಿನ ತರಗತಿಯಲ್ಲಿ ನಾವು ಪುರಾತತ್ವ ಆಧಾರಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ಒಂದು ಸದ್ಯದ ಮಟ್ಟಿಗೆ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ನಿಮ್ಮ ಯಾವುದೇ ರೀತಿಯಾದಂತಹ ಡೌಟ್ಗಳು ಇದ್ದರೆ ಸೊ ನಾವು ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿರುವಂತಹ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿ ಅಥವಾ ನನಗೆ ಫೋನ್ ಮಾಡಿ ತಿಳಿಸಿ. ನಾನು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಮುಗಿಸೋಣ. ಟೇಕ್ ಕೇರ್, ಬಾಯ್.